ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಟ್ ಅಂಡ್ ರನ್ ಕೇಸ್ನ ಆರೋಪಿಯ ಬಂಧನ ಆಗಿದೆ. ಬಂಧಿಸಿ ಬಿಡುಗಡೆ ಮಾಡಲಾಗಿದೆ. ಸತತ 3 ತಿಂಗಳು ತನಿಖೆ ನಡೆಸಿದ್ದಂತಹ ಪೊಲೀಸರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಹಿಟ್ ಅಂಡ್ ರನ್ ಕೇಸ್ನ ಆರೋಪಿಯನ್ನ ಬಂಧಿಸಲಾಗಿತ್ತು, ಬಿಡುಗಡೆ ಮಾಡಲಾಗಿದೆ. ಸತತ 3 ತಿಂಗಳುಗಳ ಕಾಲ ತನಿಖೆ ಆಗಿದೆ. ಸಂಕ್ರಾಂತಿಯ ಹಬ್ಬದ ದಿನವೇ ಈ ರೀತಿ ಆಕ್ಸಿಡೆಂಟ್ ಆಗಿತ್ತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿದ್ರು. ಮಹಾರಾಷ್ಟ್ರ ಮೂಲದ ಆರೋಪಿ ಈತ ಆಗಿದ್ದ. ಮಹಾರಾಷ್ಟ್ರದ ಮಧುಕರ ಸೋಮವಂಶಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ನೀವೇನು ಫೋಟೋ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. 3 ತಿಂಗಳುಗಳ ಕಾಲ ತನಿಖೆ ಕೂಡ ನಡೆದಿದೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಯನ್ನ ಪತ್ತೆ ಹಚ್ಚಲಾಗಿತ್ತು. ನಂತರ ಅಪಘಾತ ಮಾಡಿದಂತ ಮಹಾರಾಷ್ಟ್ರ ಪಾಸಿಂಗ್ ಲಾರಿಯನ್ನ ಜಪ್ತಿ ಮಾಡಿದ್ರು ಪೊಲೀಸರು. ಎಫ್ಎಸ್ಎಲ್ ತಜ್ಞರ ಸಹಾಯದಿಂದ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆರೋಪಿಯನ್ನ ಬಂಧಿಸಲಾಗಿತ್ತು. ಇದೀಗ ಬಂಧಿತ ಆರೋಪಿ ಮಧುಕರ್ ಜಾಮೀನಿನ ಮೇಲೆ ಬಿಡುಗಡೆ ಆಗಿರೋದು. ಸತತ 3 ತಿಂಗಳುಗಳ ಕಾಲ ಆತನನ್ನ ತನಿಖೆಗೊಳಪಡಿಸಿದ್ರು. ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರು ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಸಂಕ್ರಾಂತಿ ಹಬ್ಬದ ದಿನವೇ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಈ ಒಂದು ಅಪಘಾತ ನಡೆದಿತ್ತು. ಈ ರೀತಿಯಾಗಿ ಒಂದು ಲಾರಿಗೆ ಟಚ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಕಾರನ್ನ ತಿರುಗಿಸಿದ್ರು ಎನ್ನಲಾಗಿತ್ತು. ಅದಾದ ನಂತರ ಗೊತ್ತಾಯ್ತು ಆ ಲಾರಿ ಇವರನ್ನ ಟಚ್ ಮಾಡ್ಕೊಂಡು ಹೋಗಿದೆ, ಹಾಗಾಗಿ ಬ್ಯಾಲೆನ್ಸ್ ತಪ್ಪಿ ಆಕ್ಸಿಡೆಂಟ್ ಆಗಿತ್ತು ಅಂತ. ಹಾಗಾಗಿ ಆ ಲಾರಿ ಚಾಲಕರನ್ನ ಹುಡ್ಕೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು ಪೊಲೀಸರು. ಕೊನೆಗೆ ಮಧುಕರ್ನನ್ನ ಬಂಧಿಸಿ ತಂದಿದ್ರು. ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಇವರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ನಂತರ ತನಿಖೆಗೊಳಪಡಿಸಲಾಗಿತ್ತು. 3 ತಿಂಗಳ ತನಿಖೆ ಆಗಿದೆ. ಸದ್ಯಕ್ಕೆ ಈತ ಈಗ ಜಾಮೀನಿನ ಮೂಲಕ ಹೊರ ಬಂದಿರೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಏನಿದೆ, ಪ್ರಕರಣ ಈಗ ಮತ್ತೆ ಮುನ್ನೆಲೆ ಬಂದಿದೆ ಅಂತ ಹೇಳ್ಬೋದು. ಸತತ 3 ತಿಂಗಳ ತನಿಖೆ ಬಳಿಕ ಈಗ ಒಂದು ಕಾರು ಅಪಘಾತದ ಪ್ರಕರಣ ಸಂಬಂಧಪಟ್ಟಂತೆ ಏನು ಆರೋಪಿಯನ್ನ ಬಂಧಿಸಿ ಈಗ ಬಿಡುಗಡೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಕಾರು ಅಪಘಾತ ದೂರು ದಾಖಲಾಗಿತ್ತು. ಜನವರಿ 14 ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನವೇ ಏನು ಬೆಂಗಳೂರಿಂದ ಬೆಳಗಾವಿಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಅಂಬರಗಟ್ಟಿ ಕ್ರಾಸ್ ಬಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಸರ್ಕಾರಿ ಕಾರ್ನಲ್ಲಿದ್ದಂತ ಏನು ಕಾರ್ ಚಾಲಕ ಆ ಒಂದು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದ. ಯಾಕಂದ್ರೆ ಈ ಒಂದು ಸರ್ಕಾರಿ ಕಾರದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ಗನ್ಮ್ಯಾನ್ ಸೇರಿದಂತೆ ನಾವು 4 ಜನ ಈ ಒಂದು ಕಾರ್ನಲ್ಲಿ ಪ್ರವಾಸ ಮಾಡ್ತಾ ಇದ್ವಿ. ಆದ್ರೆ ಬೆಳಗಿನ ಜಾವ ಸಂದರ್ಭದಲ್ಲಿ ಏನು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಲೈನ್ 1ರಲ್ಲಿ ಹೋಗ್ತಿದ್ದಂತ ಲಾರಿ ಏನಿದೆ, ಲಾರಿ ಏಕಾಏಕಿ ತನ್ನ ಎಡಬದಿಗೆ ಬಂದಿದ್ರಿಂದ ಕಾರಿಗೆ ತಾಗಿ ಒಂದು ಅಪಘಾತ ಆಗಿದೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ದ. ಕಾರು ಅಪಘಾತ ಆದ ಬಳಿಕ ಕೂಡ ಲಾರಿ ನಿಲ್ಲಿಸದೆ ಆತ ಪರಾರಿ ಕೂಡ ಆಗಿದ್ದ. ಈ ಒಂದು ಕುರಿತು ಪ್ರಕರಣ ದಾಖಲಾದ ಬಳಿಕ ಏನು ಬೆಳಗಾವಿ SP ಭೀಮಾಶಂಕರ್ ಗುಳೇದಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಜೊತೆಗೆ ಒಂದು ಕಿತ್ತೂರ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಸ್ಥಾನವನ್ನು ಕೂಡ ರಚನೆ ಮಾಡಿದ್ರು. ಏನು ಬೆಳಗಾವಿ ಹಿರೇಬಾಗೇವಾಡಿ ಟೋಲ್ ಆಗಿರ್ಬೋದು ಮತ್ತು ಏನು ಅಲ್ಲಿ ಅಂಬರಗಟ್ಟಿ ಕ್ರಾಸ್ ಬಳಿ ಇರ್ತಕ್ಕಂಥ ಒಂದು ಧಾಬಾ ಏನಿದೆ, ಆ ಧಾಬಾದ CCTV ಫುಟೇಜ್ ಅನ್ನ ಪರಿಶೀಲನೆ ಮಾಡಿಸಿದ ಬಳಿಕ ಜೊತೆಗೆ ಆ ದಿನ ಘಟನೆ ಆದಂತ ಸಂದರ್ಭದಲ್ಲಿ ಮೊಬೈಲ್ ಕಾಲ್ ಡೀಟೇಲ್ಸ್ ತೆಗೆದ ಬಳಿಕ ಆ 2 ಮಾಹಿತಿಯನ್ನು ಆಧರಿಸಿ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಮೂಲದ ಏನು ಮಧುಕರ್ ಎಂಬಾತ ಏನು 68 ವರ್ಷದ ಲಾರಿ ಚಾಲಕ ಇದ್ದಾನೆ, ಆತ ಈ ಒಂದು ಅಪಘಾತ ಪಡಿಸಿರ್ತಕ್ಕಂಥದ್ದು ಪತ್ತೆಯಾಗಿದೆ. ಮಹಾರಾಷ್ಟ್ರ ಪಾಸಿಂಗ್ ಇರ್ತಕ್ಕಂಥ ಲಾರಿ ಏನಿದೆ, ಈ ಲಾರಿಯಿಂದ ಈ ಒಂದು ಅಪಘಾತ ಆಗಿರ್ತಕ್ಕಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಹಾಗಾಗಿ ಏನು FSL ತಜ್ಞರ ಒಂದು ವರದಿಯನ್ನು ಆಧರಿಸಿ ಮತ್ತು ಎಲ್ಲ ಏನು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ ಬಳಿಕ ಆತನನ್ನ ಅರೆಸ್ಟ್ ಮಾಡಿ ಆನಂತರ ಏನು ಜಾಮೀನು ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಏನಿದೆ, ಕಾರು ಅಪಘಾತಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಪ್ರಕರಣವನ್ನ ಕಿತ್ತೂರು ಪೊಲೀಸರು ಸತತ 3 ತಿಂಗಳ ಕಾಲ ತನಿಖೆ ಕೈಗೊಂಡ ಬಳಿಕ ಒಂದು ಪ್ರಕರಣವನ್ನ ಭೇದಿಸಿರ್ತಕ್ಕಂಥದ್ದು.